ಪಾರು ಪಾರು ಶ್ರೀ ಇಲ್ಲಿ ಸ್ವೆಟರ್ ಬಿಚ್ಚಿಟ್ಟಿದ್ದಲ್ಲ ಏನಾಯ್ತು? ಬಾವು ನೀವ್ ಯಾವಾಗ ಸ್ವೆಟರ್ ಹಾಕೊಂಡಿದ್ರಿ? ಅಯ್ಯೋ ನಾನೊಂದು ಅದು ನಮ್ಮ ಬೀದಲ್ಲಿ ಶಾನೆ ಚಳಿ ಆಗ್ಬಿಟ್ಟಿತ್ತಲ್ವಾ, ಅದಕ್ಕೆ ಸ್ವೆಟರ್ನ ಯಾರಿಗಾರು ದಾನ ಕೊಡವಂತ ಎತ್ತಿಟ್ಟಿದಿ. ಕಾಣ್ತಲ್ವಲ್ಲ ಏನಾಯ್ತು ಅಂತ ಕೇಳ್ತಾವ್ನಿ. ಅಡ ಕಲ್ಟಿವೇಟ್ರು ನನ್ನ ಸ್ವೆಟರ್ನ ಕೂಡ ಯಾಕಂಡ ರಿಂಗ್ ಮಾಸ್ಟ್ರೆ, ನಿಮ್ಮದು ಈಟು ಬಾಡಿ ಅಲ್ವಾ, ನಿಮ್ಗೆ ಚಳಿಗಾಲದಲ್ಲಿ ಕೂಡ ಸೆಕೆ ಆಗುದಲ್ವಾ? ಅದಲ್ಲದೆ ಇದನ್ನು ಯಾರಿಗೂ ದಾನ ಮಾಡ್ಬೇಕಂತ ಹೇಳ್ತಿದ್ರ, ಅದಕ್ಕೆ ನಾನೇ ಹಾಕಿಕೊಂಡೆ. ಈಗ ನನ್ನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತದೆ? ಜಾಡ್ಸೋದಿರ್ಬೇಕು ಅನ್ಸುತ್ತೆ. ಅಡ ಕಲ್ಟಿವೇಟ್ರು ನೀವಂತಾರ ಭತ್ತದ ಗದ್ದ ಮಧ್ಯೆ ನಿಲ್ಸಿರೋ ಬಿದಿರು ಕೊಂಬ ಇದ್ದಾಗಿದೆ ಕೂಡ. ಥ್ಯಾಂಕ್ಸ್ ಇದನ್ನು ಹಾಕಿಕೊಂಡಾಗಿನಿಂದ ನನಗೆ ಚಳಿಯೇ ಆಗ್ತಿಲ್ಲ. ಬಿತ್ತಿ ಸ್ವೆಟರ್ ಅಲ್ವಾ, ಅದಕ್ಕೆ ಆಯ್ತಲ್ಲ, ಬಿಚ್ಚು ಬಿಚ್ಚು ಹಾಕು. ಪಾರು ಬಟ್ಟ ಒಗೆಯಕ್ಕೆ ಹೇಳಿದ್ನಲ್ಲ, ಒಗದ್ಯಾ? ಒಗ್ದಿ ಬಾವು, ಆದ್ರೆ ಒಣ ಹಾಕಿಲ್ಲ. ಬಟ್ಟ ಒಗದ್ಬಿಟ್ಟು ಒಣಗಿಸ್ತಿಲ್ಲ ಅಂದ್ರೆ ಹೆಂಗೆ ಹೇಳು? ಓ ಪಣ್ಣಲ್ಲ ಅಲ್ಲ, ಚಳಿಗಾಲ ಅಲ್ವಾ, ಹೊರಗಡೆ ಬಿಸಿಲಿದ್ದಲ್ಲೂ ಅಲ್ಲಿ ಹೊರಗಡೆ ಆಗೋದು. ಹಂಗನ್ಬಿಟ್ಟು ಹಸಿ ಬಟ್ಟೆ ಹಾಕಲಕ್ಕತ್ತ? ಅಯ್ಯ ಇದೊಳ್ಳೆ ಕತೆ ಆಯ್ತಲ್ಲ. ಇಷ್ಟ ದಿನ ತಣ್ಣಗಿರ್ಬೇಕು ಅಂತ ಹೇಳ್ತಿದ್ರಿ, ಇವತ್ ಏನಾಯ್ತು ನಿಮ್ಗೆ? ಇಷ್ಟ ದಿನ ಚಳಿ ಆಯ್ತಾ ಇರ್ಲಿಲ್ಲ, ಇವತ್ತು ಚಳಿ ಆಯ್ತಾ ಅದ. ಅಂದ್ರೆ ಇವತ್ತು ಟಿವಿ ಇಂಟ್ರಿಗೆ ಹೋಗ್ಬೇಕಲ್ಲ, ಹಸಿ ಬಟ್ಟೆ ಹಾಕೊಂಡು ಹೋಗಕ್ಕಂತ. ನೀವು ಹೋಯ್ತಾ ಇರೋದೇ ಚಳಿಗಾಲದಲ್ಲೂ ಸೆಕೆ ಆಯ್ತಾ ಇದೆ ಅಂತ ಹೇಳಕ್ಕೆ, ಹಸಿ ಬಟ್ಟೆನಾಗೆ ಹೋಗಿ ಇನ್ನೂ ನಿಮ್ಮ ಪರ್ವತಿ ಜಾಸ್ತಿ ಆಯ್ತದೆ. ಹೌದು ತುರ್ತು ಬರ್ತೀವ್ರೆ, ಈಗ ಮಾಡ್ತಿರೋ ಪ್ರೋಗ್ರಾಮಿಂದ ನೀವು ವರ್ಲ್ಡ್ ಫೇಮಸ್ ಆಗ್ಬೇಕು ಅಂದ್ರೆ ಒದ್ದೆ ಬಟ್ಟೆ ಅಲ್ಲ, ನೀವು ಬಟ್ಟೆ ಹಾಕಿಕೊಳ್ಳದೆ ಹೋದ್ರು ಕ್ಯಾಚ್ ಕ್ಯಾಚ್. ಹೇಳಿ ಮೇಡಮ್, ನಮ್ಮನ್ನ ಇಲ್ಲಿ ಕರ್ಸಿದ್ದೆ ಯಾಕೆ? ನಾನು ವಡೆ ಪಾಯಸ ಮಾಡಿರ್ತೀವಿ, ನೀವು ತಿನ್ಕೊಂಡು ಹೋಗ್ಲಿ ಅಂತ ಕರ್ಸವ್ರೆ. ಅವಳು ಜೋಕ್ ಮಾಡ್ತಿದ್ದಾಳೆ, ಸೀರಿಯಸ್ ಆಗಿ ತಗೋಬೇಡಿ. ಪರವಾಗಿಲ್ಲ ಬಿಡಿ, ಹೆಣ್ಮಕ್ಳು ಜೋಕು ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಕಮೆಂಟ್ ಸಾಕು, ಪ್ರೋಗ್ರಾಮ್ ಶುರು ಮಾಡಿ. ಅದೇ ಪ್ರೋಗ್ರಾಮ್ ಏನು ಅಂತ ಹೇಳಿ ಮೇಡಮ್. ನಾನ್ ನಿನ್ನೆನೆ ಹೇಳಿದ್ನಲ್ಲ, ಇಷ್ಟು ಚಳಿಲು ಬೇರು ಚಿಲ್ಲಿಂಗ್ ಸ್ಟಾರ್ ನಮ್ ಜೊತೆಗಿದಾರಂತ, ಅವ್ರು ಇಂಟರ್ವ್ಯೂ ಮಾಡಿ. ಓ ಕರೆಕ್ಟ್ ಅಲ್ವಾ ಮೇಡಮ್, ಕರ್ಸಿ ಆ ವ್ಯಕ್ತಿನ. ಚಿಲ್ಲಿಂಗ್ ಸ್ಟಾರ್ ಗೌಡ್ರೆ, ಬೇಗ ಬನ್ನಿ. ಇದೇನು ಸರ್ ಇದು, ಇಷ್ಟು ಚಳಿಯಲ್ಲೂ ಚಡ್ಡಿ ಬನಿ ಹಾಕೊಂಡು ಐಸ್ ವಾಟರ್ ಕುಡ್ಕೊಂಡ್ ಬರ್ತಾ ಇದ್ದೀರಾ? ಇದೇ ಗೌಡನ್ ಪವರ್. ಸರ್ ನಿಮ್ಗೆ ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು ಅಂತ ಸ್ವಲ್ಪ ನಮ್ಮ ವೀಕ್ಷಕರಿಗೂ ಹೇಳಿ ಸರ್. ನೋಡಿ ಸಾ, ನಾನು ದಿನ ವ್ಯಾಯಾಮ ಮಾಡ್ತೀನಿ, ಹಿಟ್ಟುಣ್ತೀನಿ, ಬಾದಾಮಿ ದ್ರಾಕ್ಷಿ ಗೋಡಂಬಿನ ಹಾಲ್ಗಲ್ಲ ತಣ್ಣೀರ್ಗೆ ಹಾಕೊಂಡು ಕುಡಿತೀನಿ. ಸೂಪರ್ ಸರ್. ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್, ನಿಜವಾಗ್ಲೂ ನಿಮ್ಗೆ ಚಳಿ ಆಗ್ತಾ ಇಲ್ವಾ? ನನ್ನ ಬಾಡಿ ನೋಡಿದ್ರು ಗೊತ್ತಾಯ್ತಾ ಇಲ್ವಾ, ನಂಗೆ ಹೊಸಿನೂ ಚಳಿ ಆಯ್ತಾ ಇಲ್ಲ. ನಿಮ್ಗೆ ಇವ್ರ ಮಾತ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಮ್ ಗೌಡ್ರು ಬೇಕಿದ್ರೆ ಐಸ್ ಕ್ಯೂಬ್ ಮೇಲೆ ಡ್ಯಾನ್ಸ್ ಮಾಡ್ತಾರೆ, ಸೈಡ್ ವಿಂಗ್ಸ್ ಇಂದ ತಣ್ಣೀರ್ ಸ್ಪ್ರೇ ಮಾಡಿಸ್ಕೊತಾರೆ. ಹೌದಾ, ಇದೆಲ್ಲ ಸಾಧ್ಯನಾ ಸರ್? ಏನ್ ಸರ್ ಹೀಗ್ ಕೇಳ್ತಿದ್ದೀರಾ? ನಮ್ ಗೌಡ್ರು ಇದನ್ನೆಲ್ಲ ಆರಾಮಾಗಿ ಮಾಡ್ತಾರೆ ಅಲ್ವಾ ಚಿಲ್ಲಿಂಗ್ ಸ್ಟಾರ್? ಮಧು, ಇವ್ರು ಯಾಕೋ ತುಂಬಾ ಅನುಮಾನ ಪಡ್ತಾ ಇದಾರೆ. ಐಸ್ ಕ್ಯೂಬ್ ರೆಡಿ ಇದೆ, ಡ್ಯಾನ್ಸ್ ಮಾಡಿಸಿ ಬಿಡೋಣ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್